ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ಬಿಸಿಬೇಳೆ ಬಾತು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಬಿಸಿಬೇಳೆ ಬಾತಿಗೆ ಬೇಕಾಗಿರೋದು ಸಾಮಗ್ರಿಗಳು. ಈಗ ನಾನಿಲ್ಲಿ 1 ಲೋಟ ಅಷ್ಟು ಇದು ಅಕ್ಕಿ ತೊಗೊಂಡಿದ್ದೀನಿ. ನೋಡ್ಬೋದು ಈ ಥರ ಅಕ್ಕಿ. ಇದು 1 ಲೋಟದಷ್ಟೇ ನಾನು ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು ತೊಗರಿಬೇಳೆ ನಮ್ಮದು ಅನ್ಪಾಲಿಶ್ ತೊಗರಿಬೇಳೆ. ಈ ಥರ ತೊಗರಿ ಕಾಳು ಕಪ್ಪಗೆ ಇದು ಬ್ರೌನ್ ಕಲರ್ ಕಾಣುತ್ತೆ. ನಾವು ಪಾಲಿಶ್ ಮಾಡಿ ತೊಗೊಂಡಿದ್ದರೆ ಏನೂ ಇರಲ್ಲ. ಇದು ಅನ್ಪಾಲಿಶು, ಸ್ವಲ್ಪನೇ ಹೋಗಿರುತ್ತೆ, ಸಿಪ್ಪೆ ಸ್ವಲ್ಪ ಉಳ್ಕೊಂಡಿರುತ್ತೆ. ಅದಕ್ಕೆ ನಿಮಗೆ ಈ ಥರ ಕಲರ್ ಕಾಣ್ಬೋದು. ಇದು ಒಳ್ಳೆಯದು. ಇದು ನಾವು ಇದೇನೇ ಯೂಸ್ ಮಾಡೋದು ಮನೆಯಲ್ಲಿ. ನಮಗೆ ಇವಾಗ ಇದಿಷ್ಟು ನಾವು ಅಕ್ಕಿನೂ ಮತ್ತು ಬೇಳೆನೂ ಎರಡು ನಾವು ಇಲ್ಲಿ ಇದಕ್ಕೆ ಹಾಕೋತಾ ಇದ್ದೀವಿ ಕುಕ್ಕರಿಗೆ. ಈಗ ನಾನು ಕುಕ್ಕರಿಗೆ ಬೇಳೆಯನ್ನು ಹಾಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ನೋಡ್ಬೋದು ಈಗ ಅಕ್ಕಿ ಬೇಳೆ ಸೇರಿಸೋದಾದಮೇಲೆ ನಾನಿವಾಗ ಇದಕ್ಕೆ ಈಗ ನಾನು ಹೆಚ್ಚಿಟ್ಕೊಂಡಂಥ ತರಕಾರಿಗಳು ಹಾಕ್ತಾ ಇದ್ದೀನಿ. ನನಗೆ ಕ್ಯಾರೆಟು ಮತ್ತು ಆಲೂಗಡ್ಡೆ, ನವಿಲುಕೋಸು, ಇವು 3 ತರಕಾರಿ ಮತ್ತು ಹಸಿ ಬಟಾಣಿ ಇವಿಷ್ಟೇ ನನಗೆ ಸಿಕ್ಕಿರೋದು. ನಾನು ಬೀನ್ಸ್ ಹಾಕ್ಕೋಬೇಕಾಗಿತ್ತು, ಬೀನ್ಸ್ ಇಲ್ಲ. ಅದರಲ್ಲಿ ನಾನು ಇಷ್ಟೇ ತರಕಾರಿಗಳನ್ನು ಇದನ್ನು ತೊಳೆದಿಟ್ಟಿದ್ದೀನಿ. ಮತ್ತು ಇನ್ನೊಂದು ಸರ್ತಿನೂ ನಾನು ವಾಶ್ ಮಾಡ್ತೀನಿ ಚೆನ್ನಾಗಿ. ಇದು ನವಿಲುಕೋಸು ಮತ್ತು ನವಿಲುಕೋಸು ಹಾಕೇಬೇಕು. ಇನ್ನು ಬೀನ್ಸು ಸಿಗಲಿಲ್ಲ ಅಂದ್ರೆ ಆಗುತ್ತೆ. ನವಿಲುಕೋಸು ಹಾಕಬೇಕು. ನಮಗೆ ನವಿಲುಕೋಸು ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಪಲಾವ್ಗಾಗಲಿ ಬಿಸಿಬೇಳೆ ಇದು ನೋಡ್ಬೋದು 1 ಕಪ್ನಷ್ಟು ನಾನು ರಾತ್ರಿ ನೆನೆಸಿಟ್ಟಂಥ ಬಟಾಣಿ ಹಾಕೋತಾ ಇದ್ದೀನಿ. ನೋಡ್ಬೋದು ಇದಿಷ್ಟೆಲ್ಲ ಹಾಕ್ಕೊಂಡು ನಾನು 1 ವಿಜಿಲಷ್ಟು ಮಾಡಿಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನಿವಾಗ ತೊಳೆದಿಟ್ಕೊಂಡಿದ್ದೀನಿ. ನೋಡ್ಬೋದು ಎಲ್ಲ ತರಕಾರಿನೂ ಮತ್ತು ಇದು ಅಕ್ಕಿ ಬೇಳೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಅಕ್ಕಿ ತೊಗೊಂಡಿದ್ದೀನಲ್ಲ, ಅಕ್ಕಿ ಬೇಳೆ ಆ ಲೋಟದಲ್ಲೇ ನಾನು ಇವಾಗ ನೀರನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ಇಲ್ಲಿ ನೀರು. ಇದು ಅಕ್ಕಿಗೆ ನಾವು ಡಬಲ್ ನೀರು ಹಾಕ್ತೀವಿ. ಈಗ 1ಕ್ಕೆ 2 ಅಂತೇಳಿ ಹಾಕ್ತಾಯಿದ್ದೀನಿ. ಇದು ನಮಗೆ 1 ವಿಜಿಲ್ ಕೂಗಿದ್ರೆ ಸಾಕು. ತರಕಾರಿ ಅದು ಎಲ್ಲ ಇದೆ. ಹಾಗಾಗಿ ನಾನು 3 ಲೋಟ ಅಷ್ಟೇ ನೀರು ಹಾಕ್ತೀನಿ. ನಾನು ಮತ್ತು ಆಮೇಲೆ ಬಿಸಿ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ನೋಡ್ಬೋದು 3 ಲೋಟ ಅಷ್ಟೇ ನಾನು ನೀರು ಹಾಕಿರೋದು. ಇವಾಗ ನಾನು ಇದಕ್ಕೆ ಅರಿಶಿಣವನ್ನು ಹಾಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಅರಿಶಿಣವನ್ನು ಹಾಕೋತಾ ಇದ್ದೀನಿ. ಅರಿಶಿಣವನ್ನು ಹಾಕೊಂಡು ನಾನು ಇದಕ್ಕೆ ಈಗ ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ನೋಡ್ಬೋದು ಇಷ್ಟೆಲ್ಲ ಹಾಕೊಂಡು ನಾನೀಗ ಕುಕ್ಕರನ್ನು ಬೇಯಿಸ್ಲಿಕ್ಕೆ ಇಡ್ತೀನಿ. ಈಗ ನಾವು ಕುಕ್ಕರ್ ಇಟ್ಕೊಂಡಿದ್ದೇವೆ. ಇದು ಒಂಚೂರು ಮೀಡಿಯಮ್ ಫ್ಲೇಮ್ನಲ್ಲೇ ಇಡ್ತೀನಿ. ನಮಗೆ ಇದು 1-2 ವಿಜಿಲ್ ಆದರೆ ಸಾಕು. ಆಮೇಲೆ ನಾನು ಸಪ್ರೇಟಾಗಿ ನೀರು ಬಿಸಿ ಮಾಡ್ಕೊಂಡು ಅದು ಎಷ್ಟು ಹಿಡಿಯುತ್ತೆ ಅಷ್ಟು ನಾನು ನೀರು ಹಾಕ್ತೀನಿ. ನೋಡ್ಬೋದು ಈಗ ನಾವು ಬೇಳೆ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀವಿ. ಈಗ ನಮಗೆ ಒಗ್ಗರಣೆಗೆ ಬೇಕಾದ ಮಸಾಲ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು. ನಾವು ಬಿಸಿಬೇಳೆ ಬಾತ್ ಪುಡಿ ತರಿಸೋದಿಲ್ಲ. ಹೇಗಿದ್ದರೂ ನಮಗೆ ಮನೆಯಲ್ಲೇ ಸಿಗುತ್ತೆ. ಇದೇ ಒಳ್ಳೆ ಟೇಸ್ಟ್ ಕೊಡೋದು ನಮಗೆ. ನಾನು ಅದಕ್ಕಂತೇಳಿ ನೋಡ್ಬೋದು ಇಲ್ಲೊಂದು ಸ್ವಲ್ಪ ಚಕ್ಕೆಗಳು ಇಟ್ಕೊಂಡಿದ್ದೀನಿ. ಮತ್ತು 5 ಏಲಕ್ಕಿ, ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು, ಇಲ್ಲಿ ನಾನು ಒಣಗಿರೋಂಥ ಕೊತ್ತಂಬರಿ ಸೊಪ್ಪು, ಇದು ಕರಿಬೇವು ಸೊಪ್ಪು ಇಟ್ಕೊಂಡಿದ್ದೀನಿ. ಮತ್ತಿಲ್ಲಿ 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಗೋಡಂಬಿ ಇಟ್ಕೊಂಡಿದ್ದೀನಿ ಆಮೇಲೆ ಫ್ರೈ ಮಾಡಿ ಹಾಕೋಕ್ಕೆ. ಆಮೇಲೆ ಸ್ವಲ್ಪ ತುಪ್ಪ ಇಟ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡಿ ಹಾಕೋಕ್ಕೆ. ಮತ್ತಿಲ್ಲಿ ನಾನು ಧನಿಯಾಕಾಳು ಜಾಸ್ತಿ ಯೂಸ್ ಮಾಡ್ತೀವಿ. ಧನಿಯಾಕಾಳು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಧನಿಯಾಕಾಳು 5 ಸ್ಪೂನು ಧನಿಯಾಕಾಳಿದೆ. ಮತ್ತು ಇಲ್ಲಿ ನಾನು ಮೆಂತ್ಯ 1/4 ಸ್ಪೂನ್ಕಿನ್ನೂ ಕಡಿಮೆ ಇದೆ. ಇದು ತುಂಬ ಹಾಕಿದ್ರೂ ಕಹಿ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ನೋಡ್ಬೋದು ಬೆಲ್ಲ. ಇದು ಬೆಲ್ಲ ನಮಗೆ ಟೇಸ್ಟಿಗೆ ಬೇಕಾಗಷ್ಟು. ಮತ್ತು ಅಂದರೆ ಕಡಲೆಬೇಳೆ, ಇದು 5 ಟೇಬಲ್ ಸ್ಪೂನ್ ಕಡಲೆಬೇಳೆ. ನಾನಿಲ್ಲಿ ಹುಣಸೆ ಹಣ್ಣು ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಗೋಡಂಬಿನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಒಂಚೂರು ಗೋಡಂಬಿ ಚೆನ್ನಾಗಿರಲಿ ಅಂಥೇಳಿ ಇಷ್ಟನ್ನು ತೊಗೊಂಡಿದ್ದೀನಿ ನಾನಿವಾಗ. ಇದೆಲ್ಲ ನಾನು ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ. ಮತ್ತು ಹಿಂಗು ತೊಗೊಂಡಿದ್ದೀನಿ. ನೋಡ್ಬೋದು ಹಿಂಗು ನಮಗೆ ಬೇಕೇ ಬೇಕು. ಚೆನ್ನಾಗಿ ನೀವು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಳಿ, ಸ್ಕಿಪ್ ಮಾಡೋದಿದ್ರೆ ಸ್ಕಿಪ್ ಮಾಡ್ಬೋದು. ನಾನು ಈ ಥರ ಎಲ್ಚಿ ಅಂತೇಳಿ ಹಿಂಗೆ ಬರುತ್ತೆ, ಚೆನ್ನಾಗಿರುತ್ತೆ. ನಾನು ಇದನ್ನೇ ಬಳಸ್ತಾ ಇದ್ದೀನಿ. ನಾನಿವಾಗ ಎಲ್ಲವನ್ನು
ಫ್ರೈ ಮಾಡ್ಕೊತೀನಿ, ತೋರಿಸ್ತೀನಿ ನಿಮಗೆ. ಈಗ ನಾನು ಬಾಣಲಿಯನ್ನು ಇಟ್ಕೊಂಡಿದ್ದೇನೆ, ಸ್ವಲ್ಪ ಇವಾಗ ಇಟ್ಕೊಂಡಿರೋದು. ಸ್ವಲ್ಪ ಬಿಸಿ ಆದಮೇಲೆ ನಾನು ಈಗ ಒಂದೊಂದಾಗಿ ನಾನು ಫ್ರೈ ಮಾಡ್ಕೊತಾ ಹೋಗ್ತೀನಿ, ನೋಡ್ಬೋದು. ಈಗ ಇದಕ್ಕೆ ನಾನು ಎಣ್ಣೆ ಹಾಕೋದಿಲ್ಲ, ಎಲ್ಲನೂ ಹಾಗೆ ಫ್ರೈ ಮಾಡ್ಕೊತೀನಿ. ನೀವು ನೋಡ್ಬೋದು ನಾನಿಲ್ಲಿ ಫಸ್ಟ್ ಕಡಲೆಬೇಳೆನೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಇದು ಕಡಲೆಬೇಳೆ ಅಂದರೆ ಘಮ ಬರಬೇಕು, ಅಂದರೆ ಅದು ನಮಗೆ ಇದು ಟೇಸ್ಟ್ ಕೊಡುತ್ತೆ. ನಾನು ಬೇರೆ ಏನು ಯೂಸ್ ಮಾಡಲ್ಲ, ನೋಡ್ಬೋದು ರೀ. ಇದು ಇಷ್ಟೇ. ಇದು ಒಳ್ಳೆ ಬ್ರೌನ್ ಕಲರ್, ಲೈಟ್ ಬ್ರೌನ್ ಕಲರ್ ಬರಬೇಕು. ಹಾಗಾಗಿ ನಾನು ಇದನ್ನು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ನಾನಿವಾಗ ಇದನ್ನೆಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು ಹಾಕ್ತಾಯಿದ್ದೀನಿ, ನೋಡ್ಬೋದು. ಇದೊಂದು ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ, ನೋಡ್ಬೋದು. ಇದೊಂಚೂರು ಬಿಸಿ ಮಾಡ್ಕೊಂಡು ಇಲ್ಲಿ ನೋಡ್ರಿ. ಇವಾಗ ನಾನು ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಮೆಂತ್ಯ ಒಂಚೂರು ಫ್ರೈ ಮಾಡಬೇಕು, ಇದ್ರ ಜೊತೆಗೆ ಬೇಗ ಕಪ್ಪಾಗುತ್ತೆ, ಅದಕ್ಕೆ ನಾನು ಇವಾಗ ಹಾಕ್ಕೊಂತಾ ಇದ್ದೀನಿ. ಆಯಿತು, ಈಗ ಇವೆಲ್ಲ ಫ್ರೈ ಆಗಿದೆ. ನಾನು ಇವಾಗ ಜೀರಿಗೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕೋತಾ ಇದ್ದೀನಿ, ನೋಡ್ಬೋದು. ಈಗ ಇದು ಒಂಚೂರು ಫ್ರೈ, ಇದು ಬ್ಯಾಡಗಿ ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿಸಿದ್ದೀನಿ, ಅದನ್ನು ಒಂಚೂರು ಮಸಾಲೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಚೂರು ಫ್ಲೇಮ್ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಅದು ಒಂಚೂರು ಬಿಸಿ ಆಗತ್ತಂತ ಅಂಥೇಳಿ. ನೋಡ್ಬೋದು ನೀವು. ಇದನ್ನು ಚೆನ್ನಾಗಿ ನಾವೊಂದು 3ರಿಂದ 4 ನಿಮಿಷ ಇದೇ ಥರನೇ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇಲ್ಲಿ ನಾನು ಜಾಸ್ತಿ ಎಣ್ಣೆ ಹಾಕಲಿಲ್ಲ, ನಮಗೆ ಇದು ಪೌಡ್ರ್ ಬೇಕಾಗಿದೆ, ಅದಕ್ಕೆ ನಾನು ಈ ಥರ ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಇದು ಲಾಸ್ಟಿಗೆ ನಾನು ಒಣ ಕೊಬ್ಬರಿ ತೋರಿಸಲಿಲ್ಲ, ನಾನು ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಲಾಸ್ಟಿಗೆ ನಾನು ಒಣ ಕೊಬ್ಬರಿಯನ್ನು ಹಾಕ್ತೀನಿ, ನೋಡ್ಬೋದು. ಇವಾಗ ನಮ್ಮದು ಮಸಾಲ ರೆಡಿ ಆಗಿದೆ. ಇವಾಗ ನಾನು ರುಬ್ಕೊತೀನಿ, ಇದು ಮಿಕ್ಸಿ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ನಾನು ಮಸಾಲ ಎಲ್ಲ ಈ ಥರ ಒಂದರದಾಗ ತೆಗೆದಿಟ್ಕೊಂಡಿದ್ದೀನಿ. ನಾನು ಇವಾಗ ಇದು ಒಣ ಕೊಬ್ಬರಿ ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಈಗ ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ, ಸುಮ್ಮನೆ ಜಸ್ಟ್ ನಾನು ಬಿಸಿ ಮಾಡ್ಕೊತೀನಿ, ನೋಡ್ಬೋದು. ಅದು ಚೆನ್ನಾಗಿ ಕಾದಿದೆ, ಅದಕ್ಕೆ ನಾನು ಈ ಥರ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಒಂಚೂರು ಆರಿದ ಮೇಲೆ ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಈಗ ನಾನು ಫ್ರೈ ಮಾಡ್ಕೊಂಡಿದ್ದೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ತರಿಯಾಗಿ ನಾನು ಮಾಡ್ಕೊತೀನಿ. ಈಗ ನೋಡ್ಬೋದು ನಾನು ಇದನ್ನು ಈ ಥರ ತರಿಯಾಗಿ ನೋಡ್ಬೋದು. ಇಲ್ಲಿ ನಾವೀಗ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ, ನಾನೀಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ, ನೋಡ್ಬೋದು. ಇವಾಗ ನಾನು ತುಪ್ಪವನ್ನು ಹಾಕೋತಾ ಇದ್ದೀನಿ, ನೋಡ್ಬೋದು. ತುಪ್ಪ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಈಗ ನಾವು ಈರುಳ್ಳಿ ಗೋಡಂಬಿಯನ್ನು ಇಟ್ಕೊಂಡಿದ್ದೀವಿ, ಗೋಡಂಬಿಯನ್ನು ಹಾಕೋತಾ ಇದ್ದೀನಿ, ನೋಡ್ಬೋದು. ಈಗ ಇದಕ್ಕೆ ನಾವು ಈರುಳ್ಳಿ ಹಾಕೋತಾ ಇದ್ದೀವಿ. ಯಾರು ಹಾಕೋರು ಕ್ಯಾಪ್ಸಿಕಮ್ ಹಾಕೋಬೋದು, ನಾನು ಇವಾಗ ಇಲ್ಲಿ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ, ನೋಡ್ಬೋದು. ಇದು ಕೆಂಪಗಾದಾಗೆ ನಾನು ಇದಕ್ಕೆ ಟೊಮೊಟೊವನ್ನು ಹಾಕೋತಾ ಇದ್ದೀನಿ. ಈಗ ನಾನು ಟೊಮೊಟೊವನ್ನು ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇಲ್ಲಿ ಟೊಮೊಟೊ ನಮಗೆ ಫ್ರೈ ಆಗಿದೆ, ಇನ್ನೊಂಚೂರು ಫ್ರೈ ಆಗಬೇಕು. ನಾನು ಇದಕ್ಕೆ ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಹಿಂಗನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಇಲ್ಲೇ ನಾನು ಅರ್ಧ ಸ್ಪೂನಷ್ಟು ಹಿಂಗನ್ನು ಹಾಕಿದ್ದೀನಿ. ಇದು ನಿಮಗೆ ಆಪ್ಷನು, ಇದು ಹಾಕಿದ್ರೆ ಚೆನ್ನಾಗಾಗುತ್ತೆ. ಮತ್ತು ನಾನಿವಾಗ ಹುಣಸೆ ರಸ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದೊಂದಾಗಿ ನಾನು ಸ್ವಲ್ಪ ಫ್ರೈ ಆದಾಗೆ ಹುಣಸೆ ರಸ ನಾನು ಹಿಂಡ್ಕೊಂಡಿದ್ದೀನಿ, ನೋಡ್ಬೋದು. ಅದೆಲ್ಲ ನಾನು ಬಿಟ್ಬಿಟ್ಟು ಹುಣಸೆ ರಸ ಹಾಕ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾಗೆ ನಾವು ಇದನ್ನು ಇವಾಗ ನಾವು ಹಾಕಿದ್ದು ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ಟೈಮ್ನಲ್ಲಿ ನಾನು ಇವಾಗ ನಾವು ಮಸಾಲ ಮಾಡಿ ಇಟ್ಕೊಂಡಿದ್ದೇವಲ್ರಿ, ಅದು ಹಾಕ್ತಾಯಿದ್ದೀನಿ, ನೋಡ್ಬೋದು. ಇದು ಮಸಾಲಾನ ನಾವು ಫ್ರೈ ಮಾಡ್ಕೊಂಡಿದ್ದೀವಿ, ಅದಕ್ಕೆ ತುಂಬ ಬೇಯಿಸ್ಬೇಕಾಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಇವಾಗ ಒಂಚೂರು ಬೇಯಿಸ್ಕೊಂಡು ಇದಕ್ಕೆ ನಾನು ಈಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನೂ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ
ಈಗ ಇದು ಸ್ವಲ್ಪ ನೀರು ಹಾಕೋತೀನಿ ನಾನು. ಇದಕ್ಕೆ ಬಿಸಿ ಮಾಡಿಟ್ಟಿನಿ ನೀರು, ತಣ್ಣೀರಲ್ಲ, ಬಿಸಿನೀರು ನೋಡ್ಬೋದು. ಬಿಸಿನೀರು ಮಾಡಿ ಈ ಥರ ನಾನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ, ನೋಡ್ಬೋದು ನೀವು. ಅಂದರೆ ಇದು ಗಂಟಾಗೋದಿಲ್ಲ, ಚೆನ್ನಾಗಿ ಒಂದು ಕುದಿ ಬರಬೇಕು. ನಾನು ಈ ಟೈಮ್ನಲ್ಲಿ ಇವಾಗ ಇದಕ್ಕೆ ಕಲ್ಲುಪ್ಪನ್ನು ಯೂಸ್ ಮಾಡ್ತೀನಿ, ನೋಡ್ಬೋದು. ಇಲ್ಲೊಂದು 2.5 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ, ನೋಡ್ಬೋದು. ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ, ನೋಡ್ಬೋದು. ಕುದಿ ಬರ್ತಾ ಇದೆ. ನಾನು ಬಿಸಿನೀರು ಹಾಕ್ಕೊಂಡಿದ್ದೀನಿ. ಬಿಸಿನೀರು ಹಾಕಿದ್ರೆ ಬೇಗ ಕುದಿ ಬರುತ್ತೆ. ಇದು ಚೆನ್ನಾಗಿ ಕುದಿ ಬರಬೇಕಾದ್ರೆ ನಾವು ಈಗ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇವಲ್ರಿ, ಈಗ ನಾವು ಕುಕ್ಕರನ್ನು ಬಿಚ್ಕೊಳ್ಳೋಣ. ಕುಕ್ಕರನ್ನು ಬಿಚ್ಚಿ ನೋಡೋಣ. ಕುಕ್ಕರಲ್ಲಿ ನಾವು ಹಾಕಿದ್ದೆಲ್ಲ ಬೆಂದಿದೆ. ನಮಗೆ ಫುಲ್ಲು ನೈಸ್ ಆಗೋದು ಬೇಡ, ಇಷ್ಟಾದರೆ ಸಾಕು. ನಾನು ಇದನ್ನು ಹಾಕೋತಾ ಇದ್ದೀನಿ, ಇದಕ್ಕೆ ಹಾಕೋತಾ ಇದ್ದೀನಿ, ನೋಡ್ಬೋದು. ಈಗ ನೀವು ನೋಡ್ಬೋದು ನಮ್ಮ ಬಿಸಿಬೇಳೆಬಾತು ರೆಡಿಯಾಗಿದೆ. ಈಗ ನಾನು ಇದಕ್ಕೆ ನೋಡ್ಬೋದು, ಈಗ ನಮ್ಮದು ಬಿಸಿಬೇಳೆಬಾತು ರೆಡಿಯಾಗಿದೆ. ಈ ಥರ ಫುಲ್ಲು ಈ ಥರ ಬರುತ್ತೆ. ನೀವು ಎಷ್ಟು ಬೇಕು ಅಷ್ಟು ನೀರು ಹಾಕೋಬೋದು. ನನಗೆ ಇದು ಸರಿಯಾಗಿದೆ, ಅದಕ್ಕೆ ನಾನು ಈ ಥರನೇ ಇಟ್ಟು ಇದು ಚೆನ್ನಾಗಿ ಒಂದು ಕುದಿ ಬರೋ ತನಕನೂ ನಾನು ಬೇಯಿಸ್ತೀನಿ. ಯಾಕಂದರೆ ನಾನು ಬಿಸಿನೀರು ಮಾಡಿ ಹಾಕೋದ್ರಲಿಂದಾಗಿ ಕುದಿ ಬೇಗನೆ ಬರುತ್ತೆ. ನೋಡ್ಬೋದು, ಈ ಥರ ಇದ್ದರೆ ಸಾಕು ನಮಗೆ. ನೋಡ್ಬೋದು, ಇಲ್ಲಿ ನೋಡ್ರಿ, ಈ ಥರನೇ ಫುಲ್ಲು ಅನ್ನ ನೋಡ್ರಿ, ಕುದಿನೂ ಬರ್ತಾ ಇದೆ. ಈ ಥರ ಚೆನ್ನಾಗಿ ಒಳ್ಳೆ ಒಂದು 2-3 ಕುದಿ ಬಂದರೆ ಸಾಕು, ನಮ್ಮದು ಇಲ್ಲಿಗೆ ಆಗಿದೆ ಅಂತ ಅರ್ಥ. ಇದು ಬೇಗ ಆಗುತ್ತೆ. ನೀವು ಒಂಚೂರು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಇಷ್ಟಪಡ್ತಾರೆ, ಮತ್ತು ಚೆನ್ನಾಗೂ ಇರುತ್ತೆ. ವೆಜಿಟೇಬಲ್ ಎಲ್ಲ ಹಾಕಿರ್ತೀವಲ್ಲ ನಾವು, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ಬೋದು, ನೋಡ್ರಿ, ಎಲ್ಲ ನಾವು ಹಾಕಿದಂಥದ್ದು ಎಲ್ಲನೂ ಹೊಂದ್ಕೊಂಡಿದೆ. ಇದು ಆರಿದ ಮೇಲೆ ಗಟ್ಟಿ ಆಗುತ್ತೆ. ಅದಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ನೋಡ್ಬೋದು. ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ಆರಿದ ತಕ್ಷಣ ಮತ್ತೆ ಗಟ್ಟಿ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಇವಾಗ ನಾವಿಲ್ಲಿ ನಾನಿಲ್ಲಿ ಒಂದು ತಪ್ಪಲೆನಲ್ಲಿ ನೀರು ಬಿಸಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ. ನಾನೀಗ ಅದೇ ತಪ್ಪಲೆ ನೀರು ಹಾಕೋತಾ ಇದ್ದೀನಿ. ಈಗ ನಾನು ನೀರು ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನನಗೆ ಇದು ಕರೆಕ್ಟಾಗಿ ಆಗುತ್ತೆ. ಯಾಕಂದರೆ ಮಕ್ಕಳು ಸ್ಕೂಲಿಗೆ ತೊಗೊಂಡು ಹೋಗ್ತಾರಲ್ಲ, ಅದು ಈ ಥರನೇ ಬಿಡಿ ಬಿಡಿ ಆಗಿರಬೇಕು. ಒಳ್ಳೆಯ ಟೇಸ್ಟ್ನು ಕೊಡುತ್ತೆ, ಮತ್ತು ತುಂಬ ನೀರನ್ನೂ ಆಗಲಿಲ್ಲ, ನೋಡ್ಬೋದು ನೀವು. ನಮಗೆ ಬಿಸಿಬೇಳೆಬಾತು ಇದೇ ಥರನೇ ಇರಬೇಕು, ತುಂಬ ಗಟ್ಟಿಯಾಗಿರ್ಬಾರ್ದು. ನೋಡ್ಬೋದು, ಇದು ಆರಿದ ತಕ್ಷಣ ಮತ್ತೆ ಅದು ಗಟ್ಟಿ ಆಗುತ್ತೆ. ಇವಾಗ ನೋಡಿದ್ರೆ ಇಷ್ಟು ತೆಳ್ಳಗನಿಸ್ಬೋದು ನಿಮಗೆ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ನಾನಿವತ್ತು ನಿಮಗೆ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ, ಆಯಿತು. ಈಗ ನೋಡ್ಬೋದು ನಮ್ಮದು ಬಿಸಿಬೇಳೆಬಾತು ರೆಡಿ ಇದೆ. ಇದರ ಜೊತೆಗೆ ಖಾರ ಬೂಂದಿ ಹಾಕಿ ನೀವು ಊಟ ತಿನ್ಬೋದು. ತಿಂಡಿಗಾದ್ರೂ ನಡೆಯುತ್ತೆ, ಮಧ್ಯಾಹ್ನ ಊಟಕ್ಕಾದ್ರೂ ನಡೆಯುತ್ತೆ, ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.